ಪಾಪು ಗಂಡು ಪಾಪು ಬೇಕಾ ಹೆಣ್ಣು ಪಾಪು ಬೇಕಾ? ಹಾಂ, ಹೆಣ್ಣು ಹುಟ್ಟಿದ್ರೆ ಅಜ್ಜಿ ಬರ್ತಾಳೆ, ಪಪ್ಪ ಬರ್ತಾರೆ. ಬೇಕಾ ಗಂಡು ಪಾಪು ಬೇಕಾ? ಎಲ್ಲ ಚೆಕಪ್ ಮಾಡಿಸ್ಕೊಂಡ್ವಿ. ಸೊ ಏನೋ ಪ್ರಾಬ್ಲಮ್ ಇಲ್ಲ ಅಂತಂದ್ರು ಡಾಕ್ಟ್ರು. ಸೊ ಗಾಯ್ಸ್ ಫೈನಲಿ ಪಂಚೋಣ ಬಂದ. ಅಣ್ಣ ನಮಸ್ತೆ. ನಮಸ್ತೆ. ಒಂದು ಚೀಸು, ಇನ್ನೊಂದು ಫ್ರೆಂಚ್ ಫ್ರೈಸ್ ಗಾಯ್ಸ್. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫೈನಲಿ ಕೊಪ್ಪಳಕ್ಕೆ ಬಂದಿದ್ದೀವಿ ಗಾಯ್ಸ್. ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯೂಟ್ಯೂಬ್ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವಾಗ ನಮ್ಮ ಮೇಡಮ್ ಅವ್ರನ್ನ ಕರ್ಕೊಂಬಂದಿದ್ದೀನಿ. ಹೋಯ್ ಹೋಯ್. ಸೊ ಗೈಸ್ ಇವರು ಡೆಲಿವರಿ ಇಲ್ಲೇ ಕೊಪ್ಪಳದಲ್ಲಿ ಆಗೋದು, ಬೆಂಗಳೂರಲ್ಲಿ ಕ್ಯಾನ್ಸಲ್ ಆಯಿತು. ಸೊ ಹಂಗಾಗಿ ಕರ್ಕೊಂಡ್ಬಂದಿದ್ದೀನಿ ಕೊಪ್ಪಳಕ್ಕೆ. ಏನು ನೋಡಕತ್ತೇವ? ಪ್ರೇಮು ಅವ್ರ ವಿಡಿಯೋ ನೋಡಕತ್ತೇನೆ. ಪ್ರೇಮು ಅವ್ರ ವಿಡಿಯೋ, ಯುವರ್ ಫ್ರೆಂಡ್ ಪ್ರೇಮು ಅವ್ರ ದೀಪು, ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಸೊ ಗೈಸ್ ಇವಾಗ ನಾವು ಎಲ್ಲಿಗೆ ಹೋಗ್ಬೇಕಪ್ಪ? ಅಂಗನವಾಡಿಗೆ ಹೋಗ್ಬೇಕು ಗೈಸ್. ಅಂಗನವಾಡಿಗೆ ಹೋಗ್ಬೇಕು ಇವಾಗ. ಅಂಗನವಾಡಿಗೆ ಹೋಗಿ ಇವಳು ಸ್ವಲ್ಪ ಡಾಕ್ಯುಮೆಂಟ್ಸ್ ಅದಾವು ಎಲ್ಲ ಕೊಟ್ಟು ಹಾಸ್ಪಿಟಲ್ಗೆ ಹೋಗಿ ಸ್ಕ್ಯಾನ್ ಮಾಡಿಸ್ಬೇಕು. ಫಸ್ಟು ಅಂಗನವಾಡಿಗೆ ಹೋಗಿ ಇವಳು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಅಡ್ಮಿಷನ್ ಮಾಡಿಸಿ ಹಾಸ್ಪಿಟಲ್ಗೆ ಹೋಗ್ಬೇಕು. ಹಾಸ್ಪಿಟಲ್ಗೆ ಹೋಗಿ ಲಾಸ್ಟ್ ಸ್ಕ್ಯಾನ್ ಐತೆ ಗೈಸ್. ಇವತ್ತು ಸ್ಕ್ಯಾನ್ ಮಾಡಿಸೋಕೆ ಹೋಗ್ಬೇಕು ಇವತ್ತು ಲಾಸ್ಟ್. ಇದಾಗಿಂದ ಇದೇ ತಿಂಗಳ ಡೇಟ್ ಹೇಳಿದ್ದಾರೆ, ಯಾವುದಂತ ನಾನು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಗೈಸ್. ಬೆಂಗಳೂರೊಳಗೆ ಸಿಕ್ಕಾಪಟ್ಟೆ ಚಳಿ ಐತಿ. ಎಷ್ಟು ಚಳಿ ಇತ್ತಪ್ಪ ಅಂದ್ರೆ ಒಂದು 2-3 ದಿನದಿಂದ ನಮ್ಮನ್ನು ಹೊರಗೆ ಬರೋಕ್ಕೆ ಆಗಿಲ್ಲ. ಇಲ್ಲಿ ನೋಡಿದ್ರೆ ಬಿಸಿಲು ನೋಡ್ರಿ, ಇಲ್ಲ ಮೂರಾಗ ಎಷ್ಟೈತೆ ಬಿಸಿಲು. ಇಲ್ಲಿ ಬಿಸಿಲಿಗೆ ಹೊರಗೆ ಬರೋಕ್ಕಾಗಲ್ತು, ಅಲ್ಲಿ ಚಳಿಗೆ ಹೊರಗೆ ಬರೋಕ್ಕಾಗಲಿಲ್ಲ. ಅಲ್ಲಿ ಬಿಸಿಲಿಗೆ ಕಣ್ಣು ಓಪನ್ ಮಾಡೋಕ್ಕೆ ಆಗೋಲ್ತು ಗೈಸ್, ಅಷ್ಟು ಬಿಸಿಲು ಐತಿ ಇಲ್ಲಿ. ಬಟ್ನವಾ. ಸೊ ಗಾಯ್ಸ್ ಇವಾಗ ಸ್ವಲ್ಪ ಜೆರಾಕ್ಸ್ ಮಾಡಿಸ್ಕೋಬೇಕು ಅವನ್ನೆಲ್ಲ, ತಾಯಿ ಕಾರ್ಡು, ಆಧಾರ್ ಕಾರ್ಡು, ಫೋಟೋವು ಏನೇನೋ ಮಾಡಿಸ್ಕೋಬೇಕು. ಸೊ ಗಾಯ್ಸ್ ಉದ್ದಿನ ಬೇಳೆ ಬೇಕಿತ್ತು, ಅದಕ್ಕೆ ತೊಗೊಳಕ್ಕೆ ಬಂದಿದ್ವಿ ಈಗ ಕೊಪ್ಪಳ ಮಾಟಿಗೆ. ಸೊ ಜೆರಾಕ್ಸ್ ಎಲ್ಲ ಮಾಡಿಸಾಯ್ತು ಆಲ್ರೆಡಿ. ಸೊ ಇದಾ ಎಷ್ಟಿದೆ ತೊಗೊಂಡಿವಿ. ಅಂಗನವಾಡಿಗೆ ಏನು ಹೋಗೋಗಿದ್ದಿಲ್ಲ ಇವಾಗ. ಅವರೇ ಮೇಡಮ್ ಅವ್ರ ಮನೆಗೆ ಬರ್ತಾರಂತೆ. ಫೋನ್ ಹಚ್ಚಿದ್ವಿ, ಮನೆಗೆ ಬರ್ತೀನಿ ಅಂತಂದ್ರು. ಫೋನ್ ಹಚ್ಚಿದ್ದಕ್ಕೆ ಚೆನ್ನಾಗಾಯ್ತು. ಸೊ ಅದಕ್ಕೆ ನಾವು ತಿರ್ಗಾ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಮನೇಲಿದ್ದು ಊಟ ಮಾಡ್ಕೊಂಡು ಹಾಸ್ಪಿಟಲ್ಗೆ ಹೋಗ್ಬಿಡ್ತೀವಿ. ಅಲ್ಲಿ ಹಾಸ್ಪಿಟಲಿಗೆ ಬಂದೀವಿ. ಸೊ 19 ನಂಬರ್ ಟೋಕನ್ ಕೊಟ್ಟಿದ್ದಾರೆ, ವೇಟ್ ಮಾಡಿ ಅಂತ ಕುಂದಿಸಿದ್ದಾರೆ. ಸೊ ನಮ್ಮ ಮೇಡಮ್ ಅವ್ರಿಗೆ ಕುಂದಿರಿಸಿದ್ದಾರೆ ಇಲ್ಲೇ. ನಾನು ಇಲ್ಲೇ ವೇಟ್ ಮಾಡ್ಕೊಂಡು ಕುಂತೀನಿ. ಇನ್ನೊಂದು ಇಬ್ಬರು ಅದರ ಚೆಕಪ್ ಮಾಡಿಸ್ಬೇಕು ಹೋಗಿ. ಎಲ್ಲ ಚೆಕಪ್ ಮಾಡಿಸ್ಕೊಂಡ್ವಿ. ಸೊ ಏನೋ ಪ್ರಾಬ್ಲಮ್ ಇಲ್ಲ ಅಂತಂದ್ರು ಡಾಕ್ಟ್ರು. ಡೇಟು 28 ಹೇಳಿದ್ರು, 26ಗೆ ಬಾ ಅಂತ ಅಂದಾರೆ ಇವಾಗ. ಹಾಂ ಸರ್, ದೊಡ್ಡಮ್ಮರು ಬಂದಿದ್ರು. ಏನಂದ್ರೆ ಡಾಕ್ಟ್ರು ಮತ್ತೆ ಏನಿಲ್ಲ, ಹೆಲ್ದಿ ಹೆಂಗ ಒದ್ದಾಡಕತ್ತಿದ್ ಗೊತ್ತಾ ಸ್ಕ್ಯಾನ್ ಒಳಗೆ ಪಾಪು ಕಂಡೈತಿ, ಬಟ್ ಅದು ಪೂರಾ ಗೊತ್ತಾಗಂಗಿಲ್ಲಲ್ಲ. ಹಾಂ, ಇವಳಿಗೆ ಪಿಜ್ಜಾ ಬೇಕಂತೆ. ಸೊ ಅದಕ್ಕಂದೆಲ್ಲ ಪಿಜ್ಜಾ ತಿನ್ನಕ್ಕೆ ಬಂದಿದ್ದೀವಿ. ಸೊ 2 ಪಿಜ್ಜಾ ಆರ್ಡ್ರ್ ಮಾಡಿದ್ದೀನಿ. ಒಂದು ವೆಜ್ ಚೀಸು, ಇನ್ನೊಂದು ಫ್ರೆಂಚ್ ಫ್ರೈಸ್ ಗೈಸ್. ಮತ್ತೇನು ಬೇಕು? ಅಷ್ಟೇ ಸಾಕಂತೆ ಗೈಸ್. ಅವಳಿಗೆ ಬರಲಿ, ತಿಳ್ಕೊಂಡು ಹೋಗೋಣ. 1-2 ತಿಂಗಳಾಯ್ತು ಗೈಸ್ ಅವ್ರು ಬೆಂಗಳೂರಿಗೆ ಹೋಗಿ. 2 ತಿಂಗಳಿಂದ ಪಿಜ್ಜಾ ತಿಂದಿಲ್ಲಂತೆ. ಅದಕ್ಕಂದಲ್ಲಿ ಪಿಜ್ಜಾ ಅಂತ ಸಾಯಕತ್ತಾಳೆ. ಪಿಜ್ಜಾ ಅಂತ ಅವ್ರಿಗೆ ಕರ್ಕೊಂಬಂದಿನಿ. ಏನು ಹೇಳ್ಬೇಕೇನೋ ಒಂದು ಗೊತ್ತಾಗುತ್ತೆ. ತಿನ್ನಿಸ್ಬೇಕಾ ಬೇಡ ಅಂತ ನನಗತ್ರ ದೇವರನ್ನ ಗೊತ್ತಿಲ್ಲ. ಮನೆಯವ್ರು ನೋಡ್ತಿರೋದ್ರೆ ಆ್ಯಕ್ಚುಲಿ ಲಾಗ್ನ ಫ್ಯಾಮಿಲಿ ನೋಡ್ತಿರುತ್ತ. ನಮ್ಮ ಮಮ್ಮಿ ಮೊದಲೇ ಅಲ್ಲಿಂದ ಬರ್ಬೇಕಾದ್ರೆ ಏನಂತ ಅಲ್ಲಿಗೆ ಅಂತ ಹೋದೆ ನೋಡ, ತಿನ್ನಕ ಬರೀ ಹೊರಗೆ ಹೋದೆ ಅಂತಂದೇಳಿ ನೋಡಿ ಈಗ ಶಾವನು ಲಾರಿ ನಿಂದ್ರಿಸ್ಯಾರ. ಗಾಡಿ ಅಲ್ಲಿ ಸ್ಟಾಪ್ ಮಾಡ್ಬಿಟ್ಟ ನೋಡ್ರಿ ನಡಕಾಗ. ಎಷ್ಟು ನೀಟಾಗಿ ಓಡಿಸ್ತಾರೆ ಗೊತ್ತಾ ನಮ್ಮೂರಲ್ಲಿ ಗಾಡಿ. ಮಸ್ತ್ ಓಡಿಸ್ತಾರೆ ನಮ್ಮೂರಲ್ಲಿ ಗಾಡಿಗಳು. ಸೊ ಗಾಯ್ಸ್ ಫೈನಲಿ ಮನೆಗೆ ಬಂದ್ವಿ. ಎಲ್ಲ ಸ್ಕ್ಯಾನ್ಗೇನೆಲ್ಲ ಮುಗಿಸ್ಕೊಂಡು. ಸೊ ಪಾಪು ಎಲ್ಲ ಚೆನ್ನಾಗಿದೆ ಅಂತಂದು ಹೇಳಿದ್ದಾರೆ ಡಾಕ್ಟ್ರು, ಏನು ಪ್ರಾಬ್ಲಮ್ ಇಲ್ಲ. ಸೊ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀಯಾ? ಈಗ ಭಾಗ್ಯ ಸ್ಕ್ಯಾನ್ ಮಾಡಿಸ್ಕೊಂಬಂದ್ವಾ.
ಈಗ 26 ಕೊಟ್ಟಾರ ಡೇಟ್. ಈಗ ಪಾಪು ಗಂಡು ಪಾಪು ಬೇಕಾ ಹೆಣ್ಣು ಪಾಪು ಬೇಕಾ? ಹೆಣ್ಣಾರಾಗ್ಲಿ ಗಂಡರಾಗ್ಲಿ ಚೆನ್ನಾಗಿದ್ರೆ ಸಾಕು. ಒಟ್ಟು ಯಾವ್ದಾರು ಇರಲಿ, ಯಾವ್ದಾದ್ರೆ ಹೆಣ್ಣಾರಾಗ್ಲಿ ಗಂಡರಾಗ್ಲಿ. ಓಕೆ ಗಾಯ್ಸ್, ನಮ್ಮ ಮಮ್ಮಿಯದು ಗೊತ್ತಾಯ್ತು ಈಗ. ಹೆಣ್ಣು ಹುಟ್ಟಿದ್ರೆ ಹಾಂ, ಅಜ್ಜಿ ಬರ್ತಾಳೆ, ಹೆಣ್ಣು ಹುಟ್ಟಿದ್ರೆ ಅಜ್ಜಿ ಬರ್ತಾಳೆ, ಗಂಡು ಹುಟ್ಟಿದ್ರೆ ಪಪ್ಪ ಬರ್ತಾರೆ. ಹೆಣ್ಣು ಹುಟ್ಟಿದ್ರೆ ಅಜ್ಜಿ ಬರ್ತಾರಂತೆ ಗಾಯ್ಸ್, ಗಂಡು ಹುಟ್ಟಿದ್ರೆ ಪಪ್ಪ ಬರ್ತಾರಂತ. ಸೊ ಇವ್ರನ್ನ ಕೇಳಮ್, ಮೇಡಮ್ ಅವ್ರನ್ನ, ಡೆಲಿವರಿ ಆಗೋ ಮೇಡಮ್ ಅವ್ರನ್ನ ಕೇಳಮ್ರಿ ಇವಾಗ. ಮೇಡಮ್ ಯಾವ್ದೇಕೋ ಇಲ್ಲಿ ನೋಡ್ಬೇಕು 1-2 ನಿಮಿಷ, ಆಮೇಲೆ ನೀವು ಚಪಾತಿ ಮಾಡುವಂತ್ರಿ. ಹೆಣ್ಣು ಪಾಪ ಬೇಕಾ ಗಂಡು ಪಾಪ ಬೇಕಾ? ಅವ್ರು ಆಗ ಹೇಳಿದ್ದು ಹೇಳಂಗಿಲ್ಲ, ನೀನು ಹೇಳೋದು ಅದು ಹೇಳ್ಬೇಕು. ಹಾಂ, ಏನಂತೇಳಿ? ಚಂದ ಆರೋಗ್ಯವಾಗಿರ್ಬೇಕಂತ ಅಷ್ಟ. ನನಗ ಗಾಯ್ಸ್, ನನಗ ಗಂಡು ಪಾಪ ಬೇಕು ಗಾಯ್ಸ್, ಗಂಡು ಗಾಯ್ಸ್, ನನಗ ಗಂಡು ಪಾಪ ಬೇಕು. ಹೆಣ್ಣಾಗುತ್ತೋ ಗೊತ್ತಿಲ್ಲ, ಎಲ್ಲ ದೇವ್ರ ಬಿಟ್ಟಿದ್ದು. ಗಂಡು ಹುಟ್ಟಿದ್ರೆ ಮೈ ಡ್ಯಾಡ್ ಇಸ್ ಬ್ಯಾಕ್ ಅನ್ನೋದು, ಹೆಣ್ಣು ಹುಟ್ಟಿದ್ರೆ ಲಕ್ಷ್ಮಿ ಮನೆಗೆ ಬಂದಾಳಪ್ಪ ಅನ್ಕೊಳ್ಳೋದು ಅಷ್ಟೇ. ಇರ್ಲಿ ಗಾಯ್ಸ್, ಯಾವುದಾದ್ರೂ ಮಕ್ಕಳೆಲ್ಲ ಇಟ್ಸ್ ಓಕೆ, ನಾಟ್ ಎ ಪ್ರಾಬ್ಲಮ್. ಸೊ ಗಾಯ್ಸ್, ಈಗ ಸ್ವಲ್ಪ ಎಲ್ಲ ಕೆಲಸ ಐತಿ ಮುಗಿಸ್ಕೊಂಡು. ಸೊ ಅವರೆಲ್ಲ ಅಡಿಗೆ ಗಿಡಿಗೆ ಎಲ್ಲ ಮಾಡ್ಕೊಳಕತ್ತಾರ. ಸೊ ಅವರೆಲ್ಲ ಅಡಿಗೆ ಮಾಡ್ಕೊಂಡು. ಸೊ ನಂದೊಂದು ಕ್ಯಾಮ್ರಾ ಇದೆ, ಕ್ಯಾಮ್ರಾ ಅಲ್ಲ ಸ್ಟ್ಯಾಂಡ್ ಇದೆ ಗಾಯ್ಸ್ ನಂದು. ಸೊ ಈ ಸ್ಟ್ಯಾಂಡ್ ಇದೆ ಅಲ್ಲ, ಇಲ್ಲಿ ನೋಡಿ, ಇದಿದೆ ಸ್ಟ್ಯಾಂಡ್ ನಂದು. ಈ ಸ್ಟ್ಯಾಂಡ್ನ ಪಂಚು ಅಣ್ಣ ಕೊಡ್ಬೇಕು, ಅವ್ರೇನೋ ವಿಡಿಯೋಸ್ ಮಾಡ್ತಾರಂತೆ ಪಾಪ. ಸೊ ಇದನ್ನು ತೊಗೊಂಡಿನಿ ಗಾಯ್ಸ್, ಇದ್ರ ಒಳಗಡೆ ಶಿಫ್ಟ್ ಮಾಡಿ ಇಟ್ಬಿಟ್ಟಿನಿ. ಎಲ್ಲ ಗಲೀಜಾಗ್ಬಿಟ್ಟಿತ್ತು, ನಿನ್ನೆ ಕೇಳಿದ ಅಣ್ಣ ಪಾಪ, ಅದಕ್ಕಂದಲ್ಲಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಗಾಯ್ಸ್. ಈಗ ಅಣ್ಣ ಬರ್ತೀನಿ ಅಂದ, ಅಣ್ಣ ಬಂದ ತಕ್ಷಣ ಇದನ್ನು ಅವ್ರಿಗೆ ಕೊಟ್ಬಿಡೋ. ಸುಮ್ಮನೆ ಇಟ್ಕೊಂಡ್ರೆ ವೇಸ್ಟ್ ಗಾಯ್ಸ್, ನಾನು ಯೂಸ್ ಮಾಡಲ್ಲ ಬಿಡಲ್ಲ ಅದನ್ನು, ಅದರ ಸಂಬಂಧ. ಸೊ ಅದನ್ನು ಅಣ್ಣ ಕೊಟ್ಟುಬಿಟ್ಟು ಸೊ ನಾವು ಬ್ಯಾಗ್ ರೆಡಿ ಮಾಡ್ಕೋಬೇಕು, ಎಲ್ಲಿಗೆ ಹೋಗ್ಬೇಕಂತ ಹೇಳ್ತೀನಿ. ಗಾಯ್ಸ್ ಫೈನಲಿ ಪಂಚೋಣ ಬಂದ. ಅಣ್ಣ ನಮಸ್ತೆ. ನಮಸ್ತೆ, ತಗೋರಿ ನಿಮ್ಮ ಐಟಮ್. ಧನ್ಯವಾದ. ಸೊ ಊರಿಗೆ ಹೋಗ್ಬೇಕು ನಾನು ಇವಾಗ. ರೆಡಿ ಮಾಡ್ಕೊತಾರೆ ಇವಾಗ. ಆಮೇಲೆ ಇದು ಪಾರ್ಸಲ್ ಅಡಿಗೆ. ಸೊ ಇಲ್ಲೆಲ್ಲ ಇವರೆಲ್ಲ ರೆಡಿ ಮಾಡ್ಕೊಳ್ಳಿ ಗಾಯ್ಸ್. ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತೀನಿ ಇವಾಗ. ಸೊ ನನ್ನ ಡ್ರೆಸ್ ಎಲ್ಲ ಪ್ಯಾಕ್ ಮಾಡಿದ್ದಾರೆ. ಫೋನ್ ಬ್ಯಾಟ್ರಿ ಲೋ ಐತಿ, ಚಾರ್ಜ್ ಹಾಕ್ಬೇಕು. ಸೊ ಗಾಯ್ಸ್ ಪಂಚವಣ್ಣದ ಸ್ಟ್ಯಾಂಡ್ ಕೊಟ್ಟೆ. ಸೊ ಮಂತ್ರಾಲಯಕ್ಕೆ ಹೋಗ್ಬೇಕು, ಎಲ್ಲ ರೆಡಿ ಆಗ್ತಿದ್ವಿ. ಸೊ ಗುರುವಾರ ಇವತ್ತು ಹೋಗ್ತೀವಿ, ಒಂದು 5-6 ಗಂಟೆನಲ್ಲಿ ಹೋಗ್ತೀವಿ. 12-1 ಗಂಟೆ ಬಸ್ ಹತ್ತೀವಿ ಗಾಯ್ಸ್. ಸೊ ಅವರೆಲ್ಲ ರೆಡಿ ಮಾಡ್ಕೊಂತಾರೆ. ಸೊ ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗಾಯ್ಸ್. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಟಾಟಾ, ಬಾಯ್ ಬಾಯ್.